ಅದು ಕಾಡಿ ಬೇಡಿ ಹಿಂದೆ ಬಿದ್ದು ಪ್ರೀತಿಸಿದವನು ಕೊಟ್ಟ ಪೆಟ್ಟು. ಆ ಯಾತನೆಯಿಂದ ಎದ್ದು ಬಂದವಳಿಗೆ ಅದು ಪ್ರೀತಿನೇ ಆಗಿರಲಿಲ್ಲ, ಅಪ್ಪಟ ಟಾರ್ಚರ್ ಆಗಿತ್ತು ಅಂತ ಅನಿಸಿದೆ. ಸ್ಕೂಲ್ಗೆ ಹೋಗ್ತಿದ್ದೆ, ಅವಾಗೆ ಒಂದು ಹುಡುಗ ಜೊತೆ ಏನು ಹೋಗು, ಆ ಹುಡುಗಿಗೆ ಎಲ್ಲೂ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ನು. ಅವಾಗೆ ನಾ ಹೇಳ್ದೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೋಗು ಅಂತ ಹೇಳಿದ್ನು. ಆಮೇಲೆ ಹಂಗೆ ತುಂಬ ಕಾಟ ಕೊಟ್ಟಿದ್ದೆ. ಆ ಕಾಟ ಅವತ್ತಿಗೆ ಕಾಟ ಅನ್ನಿಸಿರಲಿಲ್ಲ, ಪ್ರೇಮದಾಟವಾಗಿತ್ತು. ಆದರೆ ಅವನು ಆ ಆಟಕ್ಕೆ ಬರೆದ ದುರಂತ ಅಂತ್ಯ ಕತೆ ಕನಸು ಮನಸ್ಸಿನಲ್ಲೂ ಊಹಿಸಿರದ ಪಾಠವಾಗಿತ್ತು. ಪ್ರೀತಿಯನ್ನ ನಂಬಿ ಮೋಸ ಹೋದೆ ಅನ್ನೋದಕ್ಕೆ ಈಗ ಆ ಹುಡುಗಿ ರೆಡಿ ಇರಲಿಲ್ಲ. ಆ ಯಮಯಾತನೆಯನ್ನ ಬಿಚ್ಚಿಡುವ ಮನಸ್ಸು ಉಳಿದಿರಲಿಲ್ಲ. ಹಂಗಾಗಿ ಆಕೆ ಅವಳ ಗಮನಕ್ಕೆ ಬರದ ಹಾಗೆ ಎಲ್ಲವೂ ನಡೆದು ಹೋಯ್ತು ಅಂದು. ಏನೋ ತಿನ್ಸಿಬಿಟ್ಟಿದ್ರು ನನಗೆ. ಅವಾಗೆ ನಂಗೆ ಯಾರು ತಿನ್ಸಿದ್ರು ಅದೇನೋ ಗೊತ್ತಿಲ್ಲ, ಏನೋ ಅದು ಎಲೆ ತಿನ್ಸ್ಬಿಟ್ರು. ಅವಾಗೆ ನಾ ಬಿಟ್ಬಿಟ್ಟಿದ್ದೆ. ಅವರೇ ಬಟ್ಟೆ ಎಲ್ಲ ಬಿಚ್ಚಿ ಆ ನೋವಿನ ಕ್ಷಣಗಳು ಅವಳ ಮನಸ್ಸನ್ನ ಮೆತ್ಕೊಂಡಿದೆ. ಅದನ್ನ ಒರೆಸಿಕೊಂಡು ಮುನ್ನಡೆಯೋದು ಅಷ್ಟು ಸುಲಭ ಅಲ್ಲ. ಆದರೂ ಆ ಪಾತಕಗಳಿಗೆ ಶಿಕ್ಷೆಯಾದ ದಿನ ಆಕೆಯ ಹೃದಯಕ್ಕಾದ ಹುಣ್ಣಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಥರ ಅನ್ನಿಸಬಹುದು. ಜೀವನ ಆ ಗಾಯವನ್ನ ಅಳಿಸಿಕೊಂಡು ಮುನ್ನಡಿಲಿ ಅನ್ನೋದೇ ನಮ್ಮ ಆಶಯ. ಈಕೆಗೇನೋ ಆಗಬಾರದ ಗಾಯ ಆಗೋಯ್ತು. ಆದ್ರೆ ಇದರಿಂದ ಅಮಾಯಕ ಹೆಣ್ಣು ಮಕ್ಕಳು ಪಾಠ ಕಲಿಬೇಕು. ಪ್ರೀತಿ ಪವಿತ್ರವಾಗೇ ಇರುತ್ತೆ ಅನ್ನೋಕ್ಕಾಗಲ್ಲ. ಯಾರದ್ದೋ ಮೋಸದ ಬಲೆಗೆ ಬೀಳದೆ ಬದುಕನ್ನ ಸುಂದರವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ನಮಸ್ಕಾರ ವೀಕ್ಷಕರೇ, ಚಡ್ಡಿ ದೋಸ್ತ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ಶುಕ್ರವಾರ ರಿಲೀಸ್ ಆದಂಥ ಸಿನಿಮಾ ಚಡ್ಡಿ ದೋಸ್ತ್. ಇಬ್ಬರು ಘಟಾನುಘಟಿ ಕಾಮಿಡಿ ಸ್ಟಾರ್ಗಳು ರಂಗಾಯಣ ರಘು ಹಾಗೂ ಸಾಧು ಕೋಕಿಲ. ಸಿನಿಮಾ ಒಂದು ಭರ್ಜರಿಯಾಗಿ ಎಲ್ಲ ಕಡೆ ಓಡ್ತದೆ, ಪ್ರೇಕ್ಷಕರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ಗೆದ್ದಿರೋ ಒಂದು ಗೆಲುವಿನ ಖುಷಿನ ಸಂಭ್ರಮನ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇವತ್ತು ಚಿತ್ರತಂಡ ಇದೆ. ಸೊ ಎಲ್ರಿಗೂ ಒಂದು ವೆಲ್ಕಮ್ ಕಾರ್ಯಕ್ರಮಕ್ಕೆ. ರಘು ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ. ಅಷ್ಟಕ್ಕೆ ಒಂದಕ್ಕೆ ಸುಮ್ಮನೆ ಆಗ್ಬಿಟ್ರೆ ನಿಮ್ಮ ಎಂಟ್ರಿ ಒಂದು ಸ್ಮೈಲ್ ಇಂದ ನೋಡಿ, ಈ ಸ್ಮೈಲ್ ಸೌಂಡ್ ಬರ್ಬೇಕು. ಹಾಗೆ ಎಲ್ಲರೂ ನಮಸ್ಕಾರ ಮಾಡ್ಬಿಟ್ರೆ ಆಮೇಲೆ ಶುರು ಮಾಡ್ಕೋಬಹುದು. ಕ್ಯಾಪ್ಟನ್ ಆಫ್ ದ ಶಿಪ್ ಪ್ರೀತಿ ಶೇಖರ್. ಹಾಯ್ ಹಾಯ್, ಸಿಂಪಲ್ ಆಗಿ ಹಾಯ್ ಬಾಯ್ ಸ್ಟಾರ್ಟ್ ಸರ್. ಹಾಯ್ ಅಂದ್ಮೇಲೆ ಹೌದಾ? ಓಕೆ, ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್. ಚಡ್ಡಿ ದೋಸ್ತ್ ನಮಸ್ಕಾರಗಳು. ಪ್ಯಾಂಟ್ ಹಾಕೊಂಡ್ ಬಂದಿದ್ದಾರೆ ಅಷ್ಟೇ ಇವತ್ತು ಕಾರ್ಯಕ್ರಮಕ್ಕೆ. ಚಡ್ಡಿ ಹಾಕೋ ಮುಂದೆ ಜನ ಎಲ್ಲ ಎದ್ದೋಡಬಿಡ್ತಾರೆ. ರೂಪಶ್ರೀ, ಎಲ್ರಿಗೂ ನಮಸ್ಕಾರ. ಚಡ್ಡಿ ದೋಸ್ತ್ ತಂಡದವರಿಂದ ನಮಸ್ಕಾರ. ಚಡ್ಡಿ ಹಾಕಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಸಿನಿಮಾ ರಿಲೀಸ್ ಆಗಿದೆ 4ನೇ ದಿನ. ಎಲ್ಲ ಕಡೆ ಸಿನಿಮಾ ಎಂಜಾಯ್ ಮಾಡ್ತಾ ಇದ್ದಾರೆ. ಚಡ್ಡಿ ದೋಸ್ತ್ ನಿಮ್ಮಿಬ್ಬರು ಕಾಂಬಿನೇಷನ್ನು. ಸೊ ಮಾರ್ಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಿನಿಮಾದ ಯಾವ್ದಾದ್ರು ಒಂದು ಒಳ್ಳೆ ಕಾಮಿಡಿ ಕ್ಲಿಪ್ಪಿಂಗ್ಸ್ ನೋಡ್ಕೊಂಡೆ ಸ್ಟಾರ್ಟ್ ಮಾಡೋಣ. ಓ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಹೌದು, ಹಾಗೆ ಕಾಮಿಡಿ ಕ್ಲಿಪ್ಪಿಂಗ್ ನೋಡ್ಕೊಳ್ತಾ ಮಾಸ್ಟರ್ ಸೂಪರ್ ಕಾಮಿಡಿ ಜೊತೆ ಲಾಸ್ಟ್ ರಘು ಸರ್ದೊಂದು ಒಳ್ಳೆ ಮೆಸೇಜು, ಹೀಗೆಲ್ಲ ಹೀಗೆ ಅಂದ್ಕೊಂಡು. ಸರ್, ಹೇಗೆ ಅನಿಸ್ತದೆ ಈ ಗೆಲುವು? ನಮಗಂತೂ ಫಸ್ಟ್ ಸ್ಟೀಲ್ ಬಾಡಿ ಅವ್ರನ್ನ ಕೇಳೋಣಲ್ವಾ? ಸ್ಟೀಲ್ ಬಾಡಿ ಇಲ್ಲ, ಒಂದು ಸಿನಿಮಾಗೆ ಒಂದು ಓಪನಿಂಗ್ ಸಿಕ್ಕಿದಾಗ ಆ ಸಿನಿಮಾನ ಜನ ಎಂಜಾಯ್ ಮಾಡಿದಾಗ ನಮಗಾಗಿರೋ ಖುಷಿ ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನಂತ ಎಲ್ಲ ಥಿಯೇಟ್ರ್ ಮುಂದೆ 2 ಸಲ ರೌಂಡ್ ಹೊಡಿತಾಯಿದ್ದೆ. ಎಷ್ಟು ಜನ ಇದ್ದಾರೆ, ಏನು ಮಾಡ್ತಾವ್ರೆ, ಎಷ್ಟು ಎಂಜಾಯ್ ಮಾಡ್ತಾರೆ, ಹೆಂಗೆ ನಗ್ತಾ ಇರ್ತಾರೆ, ಯಾವುದಕ್ಕೆ ಸೀರಿಯಸ್ ಆಗ್ತಾರೆ ಅಂತ. ಸೊ ನಮಗೆಲ್ರಿಗಿಂತ ತುಂಬ ಖುಷಿ ನಮ್ಮ ನಿರ್ದೇಶಕರಿಗೆ ಆಗಬೇಕು. ನಿಮ್ಗೆ ಹೇಗೆ ಅನಿಸ್ತದೆ ಸರ್ 3ನೇ ಚಿತ್ರ? ಹೌದೌದು, ನಾಯಕ ರೋಮಿಯೋ, ಅದಾದಮೇಲೆ ಇವಾಗ ಚಡ್ಡಿ ದೋಸ್ತ್. ಹೌದೌದು, ತುಂಬ ಖುಷಿಯಾಗಿ ಅನಿಸ್ತಾ ಇದೆ. ಯಾಕಂದರೆ ತುಂಬ ಕ್ರೂಷಿಯಲ್ ಸಿನಿಮಾ. ಆ್ಯಂಡ್ ಯಾಕಂದರೆ ಇಬ್ಬರು ಜಾಯಿಂಟ್ಸ್ ಇಟ್ಕೊಂಡು ಮಾಡ್ತಾ ಇರೋ ಸಿನಿಮಾ. ನಗ್ಸ್ಲೇಬೇಕು, ಅದು ಏನು ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ಇಲ್ಲ, ಏನಾದರೂ ಮಾಡಿ ಡಿಸೈಡ್ ಮಾಡಿ ನಗ್ಸ್ಲೇಬೇಕು ಅಂತ ಬರೆದು ಮಾಡಿರೋ ಸಿನಿಮಾ. ಆ್ಯಂಡ್ ತುಂಬ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ಆ್ಯಂಡ್ ವೆರಿ ಹ್ಯಾಪಿ. ಥಿಯೇಟ್ರಲ್ಲಿ ನೋಡಿದ್ರೆ ಭಯಂಕರ ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ಏನೋ ಒಂದು ಎಲ್ಲ ಸೀನ್ಸಲ್ಲೂ ಒಂದು ವಿಸಿಲ್ಲು, ಕ್ಲಾಪ್ಸು, ತುಂಬ ಸಂತೋಷ ಆಗ್ತಿದೆ. ಬಿಕಾಸ್ ನಾವೊಂದು ಕ್ಯಾಲ್ಕುಲೇಟ್ ಮಾಡಿ ಬರಿತೀವಿ, ಇಲ್ಲಿ ಹಿಂಗಾಗಬೇಕು ಅಂತ. ಥಿಯೇಟ್ರಲ್ಲಿ ಅದು 100% ಆಗ್ತಿದೆ. ಆ್ಯಂಡ್ ತುಂಬ ಖುಷಿ ಕೊಡ್ತಾ ಇದೆ. ದಟ್ ಇಸ್ ವಾಟ್ ಆ್ಯಂಡ್ ರೈಟರ್ ಎಕ್ಸ್ಪೆಕ್ಟ್ಸ್ ಅಂತ ಹೇಳಿ ಅಂದ್ಕೊಂಡಿದ್ದೆ. ರಘು ಸರ್, ಸಕ್ಸಸ್ ನಮ್ಮ ಯಾವುದೇ ಸಿನಿಮಾ ಆಗಲಿ ಜನಕ್ಕೆ ರೀಚ್ ಆಗಬೇಕು ಅಂತಲೇ ಮಾಡೋದು. ಅದು ರೀಚ್ ಯಾವ ಮಟ್ಟಕ್ಕೆ ಅಂದರೆ ಹೆಚ್ಚೆಚ್ಚು ರೀಚ್ ಆದಾಗ, ಸಪೋಸ್ ನಮ್ಗೆ ಇಲ್ಲಿ ನಮ್ಮ ಮಂಡ್ಯ, ಮೈಸೂರು, ಹುಬ್ಳಿ, ಧಾರವಾಡ ಈ ಕಡೆ ಎಲ್ಲ ಫೋನ್ ಬಂದಾಗ ನಮ್ಗೆ ಖುಷಿ. ಸರ್ ನಿಮ್ಮ ಸಿನಿಮಾ ನೋಡ್ತಾ ಇದೀವಿ ಸರ್, ನೋಡ್ತೀರಿ, ಭಾಳ ಚಲೋ ಐತ್ರಿ, ನಿಮ್ಮಿಬ್ಬರದ್ದು ಮತ್ತೆ ಹಿಂಗೆ ನೋಡ್ರಿ, ಸಣ್ಣ ನೋಡ್ತಿದ್ವಿ, ದೊಡ್ಡದಾಗೆ ಬಂದಿರಿ ನೋಡ್ತೀವಿ ಅಂತೇಳಿ ಭಾಳ ಖುಷಿಯಿಂದ ಹೇಳ್ತಾರಲ್ಲ, ನಮ್ಗೆ ಅದೆಲ್ಲ ಖುಷಿ ಆಗುತ್ತೆ. ಹೌದಲ್ಲಪ್ಪ, ರೀಚ್ ಆಗ್ತಿದೆಯಲ್ಲ ಜನಕ್ಕೆ, ಜನ ಹೆಚ್ಚು ನೋಡ್ತಿದ್ದಾರಲ್ಲ ಅಂತ, ಅದು ಹೆಚ್ಚು ಖುಷಿ ಆಗುತ್ತೆ. ಅಲ್ಲ, ಅದರಲ್ಲೂ ಇವಾಗ ನಾರ್ಮಲ್ ಆಗಿ ನೀವಿಬ್ರು ಮಾಡ್ತಾರೋ ಸಿನಿಮಾಗಳಂದಾಗ ಎಷ್ಟೇ ಸಿನಿಮಾದಲ್ಲಾದರೂ ಕಾಮಿಡಿ ಇರಲೇಬೇಕು. ನೀವು ಇರ್ತೀರ, ಅದ್ರಲ್ಲಿ ಕಾಮಿಡಿ ಇರುತ್ತೆ. ಸೊ ಸಿನಿಮಾದಲ್ಲಿ ನೀವೊಂದು ಪಾರ್ಟ್ ಆಗೋ ಬದಲು ಇಲ್ಲಿ ಕಂಪ್ಲೀಟ್ ಸಿನಿಮಾನೇ ನೀವಿಬ್ಬರು ಆಗಿದ್ದೀರಾ. ಇಲ್ಲ, ಕತೆ ಮುಖ್ಯ. ನಾನಾಗಲಿ, ಸಾಧು ಆಗಲಿ, ಅಥವಾ ಅರ್ಜುನ್ ಜನ್ಯ ಅವರಾಗಲಿ, ಅಥವಾ ನಟರಾಜ್ ಆಗಲಿ, ಇವ್ರು ಯಾರು ಮುಖ್ಯ ಅಲ್ಲ. ಆ ಕತೆಗೆ ಏನೇನು ಬೇಕೋ ಅವ್ರು ಫಸ್ಟ್ ರೋಮಿಯೋ ಟೈಮಲ್ಲಿ ಹೇಳಿದ್ರು ನಮಗೆ, ಹೌದು ಹಿಂಗೆ ನಿಮ್ಮಿಬ್ಬರನ್ನ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ಸರ್ ಅಂತಂದರು. ನಾವು ಹೇಳೋದು ಮಾಡಿ ಅಂತ, ನಮಗೆ ನಿಮ್ಮ ಧೈರ್ಯ ದೊಡ್ಡದಪ್ಪ ಮಾಡಿ ಅಂತಂದ್ವಿ. ನನಗೆ ಸಾಧು ಸರ್ ಮೊದಲೆಲ್ಲ ಹೀರೋ ಮಾಡಿಲ್ಲ ಅಂತಲ್ಲ, ಸಾಕಷ್ಟು ಅವರು ಮಾಡಿದ್ದಾರೆ. ನಾನು ಯಾವುದು ನಾನು ಒಂದೇನೋ ಮಾಡಿದ್ದೆ ಅಷ್ಟು. 5 ಕಡೆಯಿಂದ ಮೇಜರ್ ರೋಲ್ ಮಾಡಿದ್ದೆ. ನಾನು ಇವತ್ತು ಅದನ್ನು ಹೀರೋ ಅಂತ ಅಂದ್ಕೊಳ್ಳೋಲ್ಲ ಯಾವತ್ತು, ಯಾವುದೇನು. ಅದು ನಾಟಕದ ಗುಣ ಅಂತ ಹೇಳ್ಬೋದು. ನಾನು ಅದನ್ನು ಮೇಜರ್ ರೋಲ್ ಅಂತ ಅಂದ್ಕೋತೀನಿ. ಹಾಗಾಗಿ ಇಲ್ಲಿ ಒಂದು ಎಕ್ಸ್ಟ್ರಾ ಏನಾಗಿತ್ತು ಅಂತಂದರೆ, ಸಾಂಗ್ಸ್ ನನಗೂ ಸಾಧುವ್ರಿಗೆ 3 ಸಾಂಗ್ ಹಾಕಿ ಕೂತ್ಕೊಂಡ್ರು. ಅದು 3 ರಾತ್ರಿ 4 ದಿನ ಹಿಂಗೆಲ್ಲ ಒಟ್ಟಿಗೆ ಕುಣಿಬೇಕು. ಅವರೇನೋ ಮ್ಯೂಸಿಕ್ ಬರ್ಸ್ಕೊಂಡಿದ್ದು ಚೆನ್ನಾಗಿ, ಅವ್ರು ತಲೆ ಗುಣಿಸ್ಕೊಂಡಿದ್ದು ಚೆನ್ನಾಗಿ ಕುಣಿದ್ಬಿಟ್ರು ಅವರು. ನನಗೆ ಸ್ವಲ್ಪ ಪೂರ್ತಿ ಸಾಂಗ್ ಎಲ್ಲ ಲೈನ್ ಹೇಳ್ಕೊಂಡು ಅದು ಸ್ವಲ್ಪ ಅವ್ರಿದ್ರು. ಇಲ್ಲ, ಇನ್ನೊಂದು ಹಾಡು ಬೇಕಾಗಿತ್ತು ಆ್ಯಕ್ಚುಲಿ. ನನಗೂ ರೂಪಶ್ರೀಗೂ ಸಾಂಗೇ ಇಲ್ಲ. ಹೌದು, ಎಲ್ಲ ಕಡೆ ಹೋಗಿ ಕೇಳಿದ್ದು ಅದೇ ಹೇಳಿದ್ದು. ನೀವು ಅವರೆಲ್ಲರಿ ಪಾಪ ಅವರು ರೂಪಶ್ರೀ ಅವರು ನೋಡಿ, ಅವರೆಲ್ಲ ಅದೆಂತದಪ್ಪ ಗ್ಯಾಂಗ್ ಟಾಕು, ಆಮೇಲಿಂದ ಕೇರಳ ಎಲ್ಲ ಕಡೆ ಹೋಗಿ ಹುಡುಗರ ಜೊತೆ ಚೆನ್ನಾಗಿ ಮಾಡ್ತಿದ್ದಾರೆ. ಅದ್ಯಾರೋ ಸಾಧು ಸರ್ ಜೊತೆಗೆ ಒಂದು ಒಳ್ಳೆ ರವೀನಾ ಏನೋ ಕತಿರ್ನ ಕೈಫು, ಆಮೇಲೆ ಇನ್ನೊಬ್ರು ಈಗ ಯಾರು ರಾಮ್ಲೀಲಾ ಮಾಡೋರಲ್ಲ ಅವ್ರು ಯಾರು, ಪಡ್ಕೋಣೆ ಏನೋ ಕೋಣೆ, ಆಮೇಲೆ ಇವರು ಅದ್ರಲ್ಲಿ ಒಂದು ಡ್ಯಾನ್ಸ್ ಮಾಡೋರಲ್ಲ ಇಲ್ಲೆಲ್ಲ ಸಿಗಿಸ್ಕೊಂಡು ಪ್ರಿಯಾಂಕಾ ಚೋಪ್ರಾ, ಇವ್ರಿಗೆಲ್ಲ ಡ್ಯಾನ್ಸ್ ಇರ್ಬೇಕಾದ್ರೆ ನಮ್ಮ ರೂಪಶ್ರೀಗೆ ಒಂದು ಸೋಲೋ ಸಾಂಗ್ ಯಾಕಿಲ್ಲ ನನ್ನ ಜೊತೆ ಅಂತ ನಾನು ಇವಾಗ ಸೋಲೋ ಹೇಗಾಗುತ್ತದು? ಅಲ್ಲ, ಅವ್ರ ಸೋಲೋದಲ್ಲಿ ನನ್ನ ಜೊತೆ ಆ ಥರ ಸೋಲೋ ಆಗಲ್ಲ, ಕಾಂಬಿನೇಷನ್ ಆಗೋದು ಅದು ಇರಲಿಲ್ಲ. ಅವ್ರು ಲಾರಿ ಮೇಲೆ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಿಂಗೆ ಪಾಪ ಅವರು ರೂಪಶ್ರೀ ಅವ್ರು ನೋಡಿ
ಕಪ್ಪಗಾಗ್ಬಿಟ್ಟವ್ರೆ. ದೇವರಾಣಿಗೇನು ಬೇಜಾರಿಲ್ಲ ನನಗೆ. ಅದು ಸ್ವಲ್ಪ ಎಲ್ಲ ಕಡೆ ಪಾಪ ಕೇಳಿದ್ರು ಅವರು, ಸಾಧು ಸಾರ್ಗೆ ಅವ್ರಿಗೊಂದು ಸರ್ ಚೆನ್ನಾಗಿರೋದು ಸರ್ ನಮ್ಮ ಅವ್ರು ಎಷ್ಟೋ ಸಲ ಫೋನ್ ಮಾಡಿ ಏನು ಸರ್ ಒಂದು ಸಾಂಗ್ ಇಲ್ಲ ಅಂದ್ಮೇಲೆ ನನಗೆ. ಇಲ್ಲ ಕತೆಗೆ ದೂರದಿಂದ ಲವ್ ಮಾಡೋ ಕ್ಯಾರೆಕ್ಟರ್ ಅವರು. ನಾನು ಹತ್ರ ಬಿಟ್ಟಿಲ್ಲ ಅಂತ ಕೋಪ ಅವರಿಗೆ. ಹೌದು, ನಾನು ದೂರದಿಂದ ಲವ್ ಮಾಡ್ತೀನಿ. ಥಿಯೇಟ್ರಲ್ಲಿ ಇವ್ರನ್ನ ನೋಡೋ ಜನ ಹತ್ರದಿಂದ ನೋಡ್ತಾರೆ ರೂಪಾಶ್ರೀ ಅವ್ರನ್ನ. ಅವ್ರಿಗೆ ಒಂದು ಡ್ಯಾನ್ಸ್ ಇದ್ರೆ ಆಹಾ ಅಂದಿರೋರು. ಬಟ್ ಅದಕ್ಕಿಂತ ಎಕ್ಸ್ಟ್ರಾನರಿ ಡ್ಯಾನ್ಸ್ ಮಾಡ್ಬಿಟ್ಟವ್ರು ಅವ್ರಿಗೆ ಇದರಲ್ಲಿ. ಅಲ್ಲಿ ಏನದು ಯಶವಂತಪುರ ಮಾರ್ಕೆಟು ಅಲ್ಲಿ ಇಲ್ಲಿ ಎಲ್ಲ ಡ್ಯಾನ್ಸೇ ಒದ್ದು ಎಬ್ಸಿ ಅಲ್ವಾ. ಮೋಸ್ಟ್ಲಿ ಅವ್ರು ಆ ವಿಷಯದಲ್ಲಿ ಖುಷಿಯಾಗಿರ್ತಾರಲ್ಲ. ಸಾಧು ಸರ್ ಮೇಲೆ ಏನೇನು ಕೋಪ ಇತ್ತು ಎಲ್ಲ ತೀರ್ಸ್ಕೊಂಡ್ಬಿಡಕ್ಕೆ ಬೇಜಾನ್ ಹೊಡೆದ್ರು, ಬೇಜಾನ್ ಹೊಡ್ಬಿಟ್ರು. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಏನು ಕೋಪ ಏನು ಕೋಪ ಏನಿದು, ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಸಾಧು ಸರ್ ಜೊತೆ. ಇನ್ನೊಂದ್ಸಲಿ ಮಾಡ್ತೀಯ ನನ್ನ ಜೊತೆ, ಮಾಡ್ತೀಯ ಅಂತ ಬಿಡ್ತಾರೆ. ಬಡ್ಡಿ ಬಂಗಾರಮ್ಮನ ಕ್ಯಾರೆಕ್ಟರ್ ಅಲ್ಲ, ಬಡ್ಡಿ ದುಡ್ಡು ವಸೂಲಿ ಮಾಡೋದು. ಇಲ್ಲ, ನಾವು ಇದಕ್ಕೆ ಮುಂಚೆ ಸುಮಾರು ನಾವು ಸಿನಿಮಾಗಳು ನೋಡಿದ್ದೀವಲ್ಲ, ಈ ಥರ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನಾನು ಅದು ಹೌದು ಒಂದು ಲೇಡಿ ಆಗಿ ಡಾನ್ ಆಗಿ ಕಿರ್ಚಾಟ ಕೂಗಾಟ ಅದೆಲ್ಲ ಮಾಡಿ ಅಂದ್ರೆ ನ್ಯಾಚುರಲ್ ಆಗಿ. ರಂಗಣ್ಣ ಏನಾಗುತ್ತೆ ಗೊತ್ತಾ, ಇವಾಗ ಒಂದು ಲೇಡಿ ವಿಲನ್ ಅಂದ ತಕ್ಷಣ ಅವ್ರನ್ನ ವಿಚಿತ್ರವಾಗಿ ಮಾಡಿ ಹಲ್ಲೆಲ್ಲ ಬರೆದು ಅವ್ರಿಗೆ ಅದೆಲ್ಲ ಏನೇನೋ ಮಾಡ್ತೀವಿ ನಾವು ಕೂಡ. ಹಂಗೆ ಮಾಡಿ ಅವ್ರು ಬರ್ಬೇಕಾದ್ರೆ ಅಂತ ಎಲೆಡಿಕೆ ಹಾಕೊಂಡು ಅಂತ ಉಕ್ಕೊಂಡೇ ಬರ್ತಾರೆ. ಹೇಳ್ಬಿಟ್ಟಿದೆ ಶೇಖರ್ಗೆ, ನೋ ಎಲೆಡ್ಕೆ. ಒಟ್ಟು ಡಿಸೈನು ಅವ್ರಿಗೆ ಸ್ಯಾರಿ ಉಡ್ಸಿದ್ ತುಂಬಾ ಚೆನ್ನಾಗಿತ್ತು. ಎಲ್ಲೋ ನೀವು ಆಸೆ ಪಟ್ಟಾಗ ಮಾತ್ರ ಚೂಡಿದಾರ್ ಹಾಕೋತಾರೆ, ಅಂಥವ್ರಿಗೆ ಸ್ಯಾರಿ ಉಡಿಸ್ಕೊಂಡೇ ರೂಲ್ ಮಾಡ್ತಾರೆ. ಅದು ಶೂಟಿಂಗ್ ಬರ್ಬೇಕಾದ್ರೆ ಅಷ್ಟೇ ಸ್ಯಾರಿ ಉಟ್ಕೊಂಡೆ ಬರೋದು. ಆ ಸ್ಯಾರಿಗೆ ತಕ್ಕಂಗೆ ಡೈಲಾಗ್ಸು, ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ಸೂಪರ್. ನಿಜವೂ ಇನ್ನು ಸಾಂಗ್ ಬಗ್ಗೆ ಮಾತಾಡ್ಲೇಬೇಕು ನಾನು, ಯಾಕಂದ್ರೆ ನಿಮ್ಮಿಬ್ರು ಸ್ಟೆಪ್ಸ್ಗಳೆಲ್ಲ ನೋಡಿದ್ದೀವಿ. ಸಾಧು ಅವ್ರದ್ದು ನಿಮ್ಮ ಸ್ಟೆಪ್ಸ್ಗಳೆಲ್ಲ ಹೇಗೆ ಕಲ್ತೀರಿ ಅಂತ ನೋಡಬೇಕು. ಬಟ್ ಮಾತಾಡೋಕ್ಕಿಂತ ಮುಂಚೆ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ಸೊ ಬ್ರೇಕ್ ಆದಮೇಲೆ ಸಾಧು ಅವ್ರು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದಾರೆ, ಕ್ಲಿಪ್ಪಿಂಗ್ ತೋರಿಸ್ಕೊಂಡ್ಬಿಟ್ಟು ಎಲ್ಲಿ ಕಲ್ತರು, ಹೇಗೆ ಕಲ್ತರು ಮಾತಾಡೋಣ.